ಹಾಯ್ ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಚೈತ್ರ ದನಿ ಕನ್ನಡ ವ್ಲಾಗ್ಸ್. ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಆ್ಯಕ್ಚುಲಿ ಇದು ಬಂದುಬಿಟ್ಟು ಕಡಲೆಕಾಯಿ ಪರಿಸೆದು ದೊಡ್ಡ ಬಸವಣ್ಣನ ದೇವಸ್ಥಾನದ್ದು. ಈ ವ್ಲಾಗ್ನ ನಾನು ಹಾಕಿರಲಿಲ್ಲ, ಮಿಸ್ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ಈ ಕ್ಲಿಪ್ಪಿಂಗ್ಸ್ನ ಇವತ್ತು ಆ್ಯಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು. ಇದರಲ್ಲಿ ಸ್ಪೆಷಲಿ ಬಂದ್ಬಿಟ್ಟು ಇದು ಕಡಲೆಕಾಯಿ ಪರಿಸೆ ಆಗಿದ್ದರಿಂದ ಕಡಲೆಕಾಯಿದೆ ಹಬ್ಬ ಆಗಿತ್ತು. ಅದ್ರ ಜೊತೆಗೆ ಮಕ್ಕಳಿಗೆ ಆಟ ಆಡೋದಕ್ಕೂ ಕೂಡ ಒಂದು ಸ್ಪೇಸ್ ಇತ್ತು. ನೋಡ್ತಾ ಇರ್ಬೋದು ನೀವು ಜನ ಎಷ್ಟೊಂದಿದ್ದಾರೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಿನ್ನೆಗಿಂತ ಇವತ್ತು ಕಮ್ಮಿ ಜನ ಇದ್ದಾರೆ ಅಂತಲೇ ಹೇಳ್ಬೋದು. ನಿನ್ನೆ ಹೋದವರೆಲ್ಲ ತುಂಬ ಜನ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಅದಕ್ಕೆ ವಾಪಸ್ ಬಂದಿದ್ದುಂಟು. ಇವತ್ತು ಸ್ವಲ್ಪ ಕಮ್ಮಿ ಇದ್ದಿದ್ದರಿಂದ ನಾವು ಸ್ವಲ್ಪ ಓಡಾಡ್ಕೊಂಡ್ಬಂದ್ವಿ. ಜಾತ್ರೆ ಅಂದಮೇಲೆ ಪುರಿ ಖಾರ ಎಲ್ಲ ಮಾರ್ತಾ ಇರ್ತಾರೆ. ಎಲ್ಲ ಅವ್ರದ್ದೇ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ. ನನಗೆ ಎಕ್ಸ್ಪೆಷಲಿ ಇಷ್ಟ ಆಗಿದ್ದು ಅಂತಂದರೆ ಈ ಬೊಂಬೆ. ಎಲ್ಲೆಲ್ಲೋ ಅಲ್ಲಲ್ಲೇ ಬೊಂಬೆಗಳು ಕೂಡ ಇದ್ವು. ಕೆಲವರು ಈ ಥರ ಡೆಕೋರೇಟ್ ಮಾಡ್ಕೊಂಡಿದ್ರು. ಇದರಲ್ಲಿ ಏನಾದರೂ ಮಾಡಿಬಿಟ್ಟು ಮಾಡ್ತಾರೆ, ಬೊಂಬೆಗಳ್ನ ಅವರೇ ಮಾಡ್ತಾರೆ ಕೈಯಲ್ಲಿ. ಕೆಲವರು ಲೈಟಿಂಗ್ಸ್ ಹಾಕಿ ಅರೇಂಜ್ ಮಾಡ್ಕೊಂಡಿದ್ರು, ಕೆಲವರು ಈ ಥರ ಸ್ಮೈಲೀಸ್ ಎಲ್ಲ ಮಾರ್ತಾ ಇದ್ರು. ನನಗೆ ಎಕ್ಸ್ಪೆಷಲಿ ಗಾಂಧಿ ತಾತನ ನೋಡಿ ತುಂಬ ಆಶ್ಚರ್ಯ ಆಯಿತು. ನೋಡ್ತಾ ಇರ್ಬೋದು ನೀವು. ಫಸ್ಟ್ ಒಬ್ರನ್ನ ನೋಡಿದೆ ಇದೇ ಥರ ಮಾಡಿದ್ದ. ಅವ್ರನ್ನ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಬಟ್ ಇಲ್ಲಿ ಕ್ಯಾಪ್ಚರ್ ಮಾಡಿಕೊಂಡೆ ನಾನು. ನನಗೆ ಈ ಥರ ಬೊಂಬೆಗಳು ಅಂತಂದರೆ ತುಂಬ ಇಷ್ಟ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಬೊಂಬೆ ಅಂತ. ಆಬ್ವಿಯಸ್ಲಿ ಹೆಣ್ಮಕ್ಳು ಅಂದಮೇಲೆ ಬಳೆ ಸರೆ ಆ ಕಡೆನೇ ಹೋಗುತ್ತೆ. ಅದನ್ನು ಕೂಡ ನೋಡ್ಕೊಂಡ್ವಿ, ಬಟ್ ಏನೂ ತೊಗೊಳ್ಲಿಲ್ಲ ನಾನು, ಅಷ್ಟಿಷ್ಟ ಆಗಲಿಲ್ಲ ಅಂತ ಹೇಳ್ಬಿಟ್ಟು. ನವೀನ್ಗೆ ಮಸಾಲ ಪಾಪಡ್ ಅಂದರೆ ತುಂಬ ಇಷ್ಟ. ಸೊ ಹಂಗಾಗಿ ಪಾಪಡ್ ಕೂಡ ತಿನ್ಕೊಂಡು ಮುಂದೆ ಬಂದರೆ ಇಲ್ಲಿ ಬಬಲ್ಸ್ ಎಲ್ಲ ಬಿಡ್ತಾ ಇದ್ರು. ಸೊ ಹಂಗಾಗಿ ಧನಿಕಾ ಸ್ವಲ್ಪ ಹೊತ್ತು ಅಲ್ಲಿ ಆಟ ಆಡಿದ್ಲು. ನೋಡ್ತಾ ಇರ್ಬೋದು ನೀವು. ಮಕ್ಕಳಂದ್ರೇನೆ ಅಷ್ಟೇ ಅಲ್ವಾ, ಬಬಲ್ಸ್ ಅಂತಂದ್ರೆ ತುಂಬ ಇಷ್ಟ. ಸೊ ಹಂಗಾಗಿ ಸ್ವಲ್ಪ ಅವಳು ಆಟ ಆಡಿದ್ಲು. ಆಟ ಎಲ್ಲ ಆಡಿಕೊಂಡು ಏನು ಬೇಕೋ ಅದು ತಿನ್ಕೊಂಡು ಏನು ಬೇಕೋ ಅದು ತಗೊಂಡು ಮನೆಗೆ ಬರೋಣ ಅಂತ ಬರ್ತಾ ಇದ್ವಿ. ಕೆಲವೊಂದು ಸ್ಟಾಲ್ಸ್ನೆಲ್ಲ ನೋಡಿಕೊಂಡು ಬರ್ತಾ ಇರುವಾಗ ನನ್ನ ಫ್ರೆಂಡ್ ಕೂಡ ಸಿಕ್ಕಿದ್ಲು, ಸ್ಕೂಲ್ ಫ್ರೆಂಡು. ತುಂಬ ಖುಷಿ ಆಯಿತು. ಅವಳ ಜೊತೆಗೂ ಒಂದೆರಡು ಫೋಟೋಸ್ ತಗೊಂಡು, ನಾವು ಒಂದೆರಡು ಫೋಟೋ ತಗೊಂಡು ಫೈನಲಿ ಧನಿಕಾಗೆ ಜೀಪ್ ಬೇಕಿತ್ತು. ಸೊ ಹಂಗಾಗಿ ಅವಳು ತಗೊಂಡು ಮನೆಗೆ ವಾಪಸ್ ಬಂದ್ವಿ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.